ರೈತರ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರೈತರ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಫೋಟೋ ಸೆಷನ್ ಮಾಡ್ತಾರೆ ರೈತರು ಸರ್ ಎಲ್ಲ ಹಿಂದೆ ಬನ್ನ ಸುಮ್ಮನೆ ಹಿಂದೆ ಬಾ ಹಿಂದೆ ಬಾ ಬೇಡ ಹಿಂದೆ ಕಣ ಡೌನ್ ಮಾಡೋದು ಬೇಡ ನೀನು ಜಾಗ ಕ್ಯಾಮ್ರಾ ತಗೊಂಡ್ಬಿಡು ನಾಲ್ಕು ಮನುಷ್ಯನಿಗೆ వచ్చి మామూలు దిగాడు ರಾಷ್ಟ್ರ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿ.ಎಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದು ಇದೇ ರೀತಿ ರೈತರಿಗೆ ನೆರೆಹೊರೆಯಾದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ. ಯಡಿಯೂರಪ್ಪನವರು ನೇರವಾಗಿ ಒಬ್ಬರೇ ಹೋಗಿ ರೈತರ 1,000 ರೂಪಾಯಿನ ಹಣ ಬಿಡುಗಡೆ ಮಾಡಿದ್ರು. ಇದಲ್ಲದೆ ನೀರಾವರಿ ಭೂಮಿಗೆ 18,000 ರೂಪಾಯಿನ ಬಿಡುಗಡೆ ಮಾಡಿದ್ರು ಪ್ರತಿ ಹೆಕ್ಟೇರ್ಗೆ. ಇವತ್ತು ಸಿದ್ದರಾಮಯ್ಯನವರು 6,200 ರೂಪಾಯಿ 6,500 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ರೈತ ಸಂಕಷ್ಟದಲ್ಲಿದ್ದಾನೆ. ರೈತ ಬೆಳೆದಂಥ ಬೆಳೆಗೆ ಸರಿಯಾದ ರೀತಿ ಗಲೀಜಿರ್ಬೇಕಾಗೋದು ಡೈರೆಕ್ಟ್ ಆಗಿ ಕೆರೆಗಳಿಗೆ ಬಂದು ಇವತ್ತು ವೈರಸ್ ಅನ್ನು ಏನು ರೋಗ ಹರಡಿಕೊಂಡು ಎಲ್ಲ ಬೆಳೆಗಳು ನಾಶ ಆಗ್ತಾ ಇರ್ತಕ್ಕಂಥ ನಾವು ಫೋನಲ್ಲಿ ನೋಡಿದ್ದೀರಿ. ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೂ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇವತ್ತು ರೈತರು ಸಂಕಷ್ಟದಲ್ಲಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ನಾಟಿ ಕೋಳಿನೇ ಬೇಕು, ಹಳ್ಳಿಯಿಂದನೇ ಬೇಕು, ರೈತರು ಏನೇ ಸಾಗಲಿ ಏನೇ ಇದಾಗಲಿ ಯಾವುದು ರಿಪೇರಿ ಅದನ್ನು ಅದನ್ನು ರಿಪೇರಿ ಮಾಡಿಸ್ದೆ ಇವತ್ತು ರೈತರು ಎರಡನೇ ಬೆಳೆ ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭತ್ತ ಬೆಳಿಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ನೀರು ಕೊಡದೆ ಎರಡನೇ ಬೆಳೆಗೆ ನಿಮ್ಗೆ ಅವಕಾಶ ಇಲ್ಲ. ನಾವು ರೆಸಾರ್ಟ್ಗಳಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀರಿ. CM-ಗಳಾಗೋದಕ್ಕೆ 4-5 ಜನ ಕೋಟಿಗಳು ಹೊತ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಾವು ಯಾರು CM ಆಗೋದನ್ನೋವರೆಗೂ ನಾವು ರಿಪೇರಿ ಮಾಡಲ್ಲ ಅಂತೇಳಿ ಡ್ಯಾಮ್ಗಳ ಗೇಟ್ಗಳಿಂದ ರಿಪೇರಿ ಮಾಡೋಕ್ಕೆ ಹಣ ಇದ್ದಂಥ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಿದೆ. ನಮ್ಮ ಅಶ್ವತ್ಥನಾರಾಯಣವ್ರು ಹೇಳ್ತಾ ಇದ್ರು, ತೋಟಗಾರಿಕೆ ಸಚಿವರು ಎದ್ದೇಳದೆ ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಅವ್ರಿಗೆ ವ್ಯವಸಾಯ ಅಂದರೆ ಏನಂತ ಗೊತ್ತಿಲ್ಲ. ಇವತ್ತು ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಇವತ್ತು ಮಂಡ್ಯ ಜನಕ್ಕೆ ಮೋಸ ಮಾಡಿ ಬೆಳೆದಂಥ ಭತ್ತಕ್ಕೆ ಏನು ಬೆಂಬಲ ಬೆಲೆಯಲ್ಲಿ ಇದುವರೆಗೂ ನಿಗದಿಪಡಿಸಿಲ್ಲ. ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇರ್ತಕ್ಕಂಥವ್ರಿಷ್ಟೇ, ರೈತರ ಸಾವಿನ ಮೇಲೆ ರೈತರ ಸಂಕಷ್ಟದ ಮೇಲೆ ನೀವು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀರಿ. ರೈತರು ಎಷ್ಟೇ ಸಂಕಟದಲ್ಲಿದ್ದರೂ ಕೂಡ ನಿಮಗೆ ಅದು ಕಿವಿಗೂ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಡಲೇ ಬೆಂಬಲ ಬೆಲೆ ಕೊಡಬೇಕು. ಇವತ್ತೇನು ಮೆಕ್ಕೆಜೋಳ ಇವತ್ತು ಬೆಳೆದಿರ್ತಕ್ಕಂಥ ಲಕ್ಷಾಂತರ ಟನ್ಗಳನ್ನು ಬೆಳೆದಿದ್ರೆ ಕೂಡ ನೀವು ಖರೀದಿ ಕೇಂದ್ರಗಳನ್ನು ತೆರೆದೇ ಇವತ್ತು ಅವ್ರಿಗೂ ನೀವು ಮೋಸ ಮಾಡ್ತಾ ಇದ್ದೀರಿ. ಅದನ್ನು ಇವತ್ತು ರೈತರಿಗೆ ಕೊಡದೆ ನೀವು ರೈತರಿಗೆ ಮೋಸ ಮಾಡಿ ರೈತರ ವಿರೋಧಿ ಸರ್ಕಾರ ಅಂತೇಳಿ ನೀವು ಹೆಸರು ಮಾಡ್ಕೊಂಡಿದ್ದೀವಿ. ನಾವು ಹೇಳೋದಿಷ್ಟೇ, ಕೂಡಲೇ ರಾಜೀನಾಮೆ ಕೊಡಬೇಕು. ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಕ್ಷಮಾಯಾಚನೆ ಮಾಡಿ ನೀವು ರಾಜೀನಾಮೆ ಕೊಟ್ಟು ತೊಲಗಬೇಕು. ಈ ರಾಜ್ಯದ ಜನ ಕಾಯ್ತಾ ಇದ್ದಾರೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ನಾವೆಲ್ಲ ರೈತರು ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಅನ್ನದಾತರು ರೈತರ ಸಂಕಷ್ಟಕ್ಕೆ ಇವತ್ತೇನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಜನರಿಗೆ ತಲುಪೋದ್ರ ಮುಖಾಂತರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ಪ್ರತಿ ಮಂಡಲಗಳಲ್ಲೂ ಇವತ್ತೇನು ಹೋರಾಟ ನಡೀತಾ ಇದೆ. ಇದನ್ನು ಮುಂದುವರಿಸ್ಕೊಂಡು ಹೋಗಿ ನಾವು ಅವ್ರ ರಾಜೀನಾಮೆ ಕೊಡೋವರೆಗೂ ನಿರಂತರವಾಗಿ ಹೋರಾಟ ಮಾಡಬೇಕು ಅಂತೇಳಿ